ಇನ್ನು ಕನ್ಯಾ ರಾಶಿನವರಿಗೆ ಇವತ್ತು ತುಂಬ ವಿಶೇಷವಾಗಿರತಕ್ಕಂಥ ದಿವಸ. 6ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಎರಡೂ ಸಂಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ ನಿಮಗೆ ಇವತ್ತು ಪ್ರಾಫಿಟ್ಸ್ನ ನೀವು ಚೆನ್ನಾಗಿ ಬುಕ್ ಮಾಡ್ಕೊಳ್ತೀರಾ. ನೀವು ಏನೇ ಪ್ರೊಫೆಷನ್ ಇರತಕ್ಕಂಥವರಾಗಿರಲಿ, ನೀವು ಇವತ್ತು ಲೆಕ್ಕಾಚಾರಗಳು ತುಂಬ ಚೆನ್ನಾಗಿ ಮಾಡ್ತೀರಾ. ನಿಮ್ಮ ಜಡ್ಜ್ಮೆಂಟ್ಗೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಒಂದು 6th ಸೆನ್ಸ್ ಅಂತ ಹೇಳ್ತೀವಿ, ಕನ್ಯಾ ರಾಶಿನವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದು 6th ಸೆನ್ಸ್ ಯಾವಾಗಲೂ ವರ್ಕ್ ಆಗುತ್ತೆ. ಇವತ್ತು ಹೈ ಲೆವೆಲ್ ಇರುತ್ತೆ 6th ಸೆನ್ಸ್. ಅದನ್ನು ಬಳಸ್ಕೊಂಡಿದ್ದಾದಲ್ಲಿ ನೀವು ಇವತ್ತು ವಿಶೇಷವಾದ ಲಾಭ ಮಾಡ್ಕೊಳ್ತೀರಾ. ಆದರೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಪದಾರ್ಥಗಳನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಸಹ ಗೋಚರವಾಗ್ತಾ ಇದೆ. ಈ ವಿಚಾರದಲ್ಲಿ ಹುಷಾರಾಗಿರಿ. ತುಂಬ ಕಾಸ್ಟ್ಲಿ ಆಗಿರೋ ಪದಾರ್ಥಗಳನ್ನ ಇವತ್ತಿಲ್ಲಿ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ತೊಗೊಂಡು ಹೋದ್ರೂ ಅಷ್ಟೇ ಹೊರಡೋದಕ್ಕೆ ಮೊದಲು ಕಾರ್ತವೀರ್ಯಾರ್ಜುನ ಮಂತ್ರ ಅಂತ ಒಂದು ಮಂತ್ರ ಇದೆ. ಇದು ನಷ್ಟದ್ರವ್ಯ ಲಾಭ ಮಂತ್ರ ಅಂತ ಹೇಳ್ತೀವಿ. ಕಳೆದು ಹೋಗಿರತಕ್ಕಂಥ ಪದಾರ್ಥಗಳು, ದೂರ ಆಗಿರತಕ್ಕಂಥ ವ್ಯಕ್ತಿಗಳು, ದೂರ ಆಗಿರತಕ್ಕಂಥ ಸಂಬಂಧಗಳು ಇವೆಲ್ಲವೂ ಮತ್ತೆ ನಮಗೆ ಲಭಿಸಬೇಕು ಅಂತಂದರೆ ಈ ನಷ್ಟದ್ರವ್ಯ ಲಾಭ ಮಂತ್ರವನ್ನು ನಾವು ಆರಾಧನೆಯನ್ನು ಮಾಡಬೇಕು. ಕಾರ್ತವೀರ್ಯಾರ್ಜುನ ಸ್ತೋತ್ರವನ್ನು ಕೇಳ್ಕೊಂಡು ಹೋಗಿ, ಅದನ್ನು ನಿಮಗೆ ಬಾಯಿಗೆ ಬಂದಿದ್ದಾದರೆ ಹೇಳ್ಕೊಂಡು ಹೋಗಿ, ಶುಭವಾಗುತ್ತೆ.